ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ಮಲಯ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಸೊ ಏನಪ್ಪ ವಿಷಯ ಅಂದ್ರೆ ಬಿಗ್ ಬಾಸ್ನ ಇವತ್ತಿನ ಕಿಚ್ಚನ ಪಂಚಾಯಿತಿ ಎಪಿಸೋಡ್ನ ಒಂದು ಪ್ರೋಮೋ ರಿಲೀಸ್ ಮಾಡಿದರೆ. ಸೊ ಪ್ರೋಮೋದಲ್ಲಿ ನೋಡೋದಾದ್ರೆ, ಸೊ ಈ ವಾರದ ಟಾಸ್ಕ್ ನಡೆಯೋಕ್ಕಿಂತ ಮುಂಚೆ, ಸೊ ವಾರದ ಒಂದು ಮೊದಲನೇ ದಿನ ಒಂದು ಈ ಬಿಗ್ ಬಾಸ್ನ ಪ್ರೈಸ್ ಮನಿ 50 ಲಕ್ಷ ಏನಿದೆ, ಸೊ ಅದನ್ನ ಒಂದು ಡಿಸ್ಟ್ರಿಬ್ಯೂಟ್ ಮಾಡುವಂಥ ಒಂದು ಚಟುವಟಿಕೆ ನಡೆಯುತ್ತೆ. ಸೊ ಆ ಚಟುವಟಿಕೆನಲ್ಲಿ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ನಡೀತಾ ಇದೆ. ಯಾಕಂತಂದ್ರೆ ಅಲ್ಲಿ ಸ್ಪರ್ಧಿಗಳು ಸ್ವಾರ್ಥಿಗಳಾದ್ರ ಅನ್ನೋ ಒಂದು ಟ್ಯಾಗ್ ಲೈನ್ನ ಇಟ್ಕೊಂಡು ಈ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ. ಸೊ ಅಲ್ಲಿ ಸುದೀಪ್ ಸರ್ ಕೂಡ ಅದನ್ನೇ ಮಾತಾಡ್ತಿದ್ದಾರೆ. ಅಂದರೆ ನನಗೇನು ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಬಟ್ ಆದರೆ ಆ ಸ್ಪರ್ಧಿಗೆ ಅಷ್ಟು ಅದನ್ನು ಸಿಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ನೀವು ಆ ಒಂದು ಚಟುವಟಿಕೆ ನಡೆಸಿದ್ರಿ ಅಂತ ಹೇಳ್ತಿದ್ದಾರೆ. ಸೊ ಅಲ್ಲಿ ಆ ಒಂದು ಏನು ವೋಟಿಂಗ್ ಪ್ರಕಾರ ನಡೀತು ಆ ಪ್ರೈಸ್ ಮನಿ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಅಲ್ಲಿ ಸುಮಾರು ಜನಕ್ಕೆ ಇಷ್ಟ ಇರಲಿಲ್ಲ. ಮುಖ್ಯವಾಗಿ ತೊಗೊಳಕ್ಕೆ ಹೋದರೆ ಅಲ್ಲಿ ಕಾರ್ತಿಕ್ ಅವರಿಗೆ ಅಲ್ಲಿ ಅಷ್ಟೊಂದು ಇಷ್ಟ ಇರಲಿಲ್ಲ. ಜೊತೆಗೆ ಮುಖ್ಯವಾಗಿ ತನಿಷ್ ಅವರು ಅದನ್ನು ತುಂಬ ಅಪೋಸ್ ಮಾಡಿದ್ರು ಈ ವೋಟಿಂಗ್ ಬಗ್ಗೆ. ಜೊತೆಗೆ ಇಲ್ಲಿ ನಮೃತ ಅವ್ರು ಹೇಳ್ತಾ ಇದ್ದಾರೆ, ಬಟ್ ಅಲ್ಲಿ ನಮೃತ ಅವರು ಅದ್ರ ಬಗ್ಗೆ ಎಲ್ಲೂ ಅದ್ರ ಬಗ್ಗೆ ಆ ವೋಟಿಂಗ್ ಸರಿ ಇಲ್ಲ ಅಂತ ಅವತ್ತು ಹೇಳಿರಲಿಲ್ಲ. ಬಟ್ ಇಲ್ಲಿ ಕಿಚ್ಚನ ಪಂಚಾಯತಿ ಇವತ್ತಿನ ಒಂದು ಪ್ರೋಮೋದಲ್ಲಿ ನೋಡಿದರೆ ಹೇಳ್ತಿದ್ದಾರೆ, ಅಲ್ಲೇ ಹೇಳ್ಬೋದಾಗಿತ್ತಲ್ಲ ಅನ್ನೋದು ನನ್ನ ಕ್ವಶನ್. ಆಮೇಲೆ ಸುದೀಪ್ ಸರ್ ಹೇಳ್ತಿದ್ದಾರೆ, ಸೊ ಅಂದರೆ ಜಾಸ್ತಿ ಸೆಲೆಕ್ಟ್ ಮಾಡಿದ್ರು ಅಂತ. ಸ್ವಾರ್ಥಿಗಳು ಆಗೋದು ನನ್ನ ಪ್ರಕಾರ ತಪ್ಪಲ್ಲ. ಯಾಕಂತಂದರೆ ಎಲ್ರಿಗೂ ಕೂಡ ನಾನು ಗೆಲ್ಲಬೇಕು, ನನಗೆ ಜಾಸ್ತಿ ಪಾಯಿಂಟ್ಸ್ ಬರಬೇಕು ಅಂತ ಒಂದು ಆಸೆ ಇದ್ದೇ ಇರುತ್ತೆ. ಯಾವ ರೀತಿಯಲ್ಲಿ ಮುಂದೆ ಏನಾಗುತ್ತೆ, ಈ ಪಾಯಿಂಟ್ಸ್ಗಳು ಜಾಸ್ತಿ ಇರೋದು ಅದು ಕಡಿಮೆ ಇರೋದ್ರಿಂದ ಏನಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಸೊ ಯಾರೇ ಆಗಲಿ ಕೂಡ ಜಾಸ್ತಿ ಪಾಯಿಂಟ್ಸ್ ಕೊನೆಯಲ್ಲಿದ್ದವರು ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗ್ತಾರೆ. ಅದನ್ನ ಇಟ್ಕೊಂಡೆ ಇಂಟೆನ್ಷನ್ ಇಟ್ಕೊಂಡೇ ಎಲ್ಲರೂ ಕೂಡ ನನಗೆ ಜಾಸ್ತಿ ಪಾಯಿಂಟ್ಸ್ ಬೇಕು ಅಂತಲೇ ಒಂದು ಸೆಲೆಕ್ಟ್ ಮಾಡಿರ್ತಾರೆ. ಸೊ ಇಲ್ಲಿ ನಾನು ಕಡಿಮೆ ಆಡಿದ್ದೀನಿ, ಸೊ ನಾನು ಜಾಸ್ತಿ ಗೇಮಲ್ಲಿ ಆಡಿಲ್ಲ, ನನಗೆ ಒಂದು 10,000 ಪಾಯಿಂಟ್ಸ್ ಕೊಡಿ ಅಂತ ಯಾರೂ ಅಲ್ಲಿ ಮ್ಯಾಕ್ಸಿಮಮ್ ಯಾರೂ ಹೋಗಲ್ಲ. ಸೊ ಅಲ್ಲಿ ವರ್ತೂರವರು ಕೂಡ ಸ್ಟಾರ್ಟಿಂಗಲ್ಲಿ ತುಂಬ ಒಂದು ಹೈ ಅಮೌಂಟನ್ನೇ ಸೆಲೆಕ್ಟ್ ಮಾಡಿದ್ರು. ಬಟ್ ಅದಾದಮೇಲೆ ವೋಟಿಂಗ್ ಪ್ರಕಾರ ಬಂದಾಗ ಅವರಿಗೆ ಕಡಿಮೆ ಅಮೌಂಟ್ ಸಿಕ್ತು ಬಿಟ್ಟರೆ ಅವರು ಕೂಡ ಒಂದು ದೊಡ್ಡ ಅಮೌಂಟನ್ನೇ ಸೆಲೆಕ್ಟ್ ಮಾಡಿದ್ರು. ಯಾರು ಕೂಡ ನನಗೆ ಕಡಿಮೆ ಅಮೌಂಟ್ ಇರೋದು ಬೋರ್ಡ್ ಕೊಡಿ ಅಂತ ಯಾರು ಕೇಳಲ್ಲ ಅಲ್ಲಿ. ಸೊ ಅವ್ರ ಪ್ರಕಾರ ನನಗೆ ಅನಿಸಿರೋದು ಸ್ವಾರ್ಥಿಗಳಂತೂ ಆಗಲೇಬೇಕಾಗುತ್ತೆ. ಗೇಮ್ ಒಂದು ಗೆಲ್ಲಬೇಕು, ಶೋ ಗೆಲ್ಲಬೇಕು ಅಂದರೆ ಸ್ವಾರ್ಥಿಗಳಾಗಲೇಬೇಕು. ಇನ್ನು ಎಲ್ರಿಗೂ ದಾನ ಮಾಡ್ತೀನಿ ಅಂತಂದರೆ ಶೋ ಗೆಲ್ಲಕ್ಕಾಗಲ್ಲ, ಟಾಸ್ಕ್ಗಳು ಗೆಲ್ಲಕ್ಕಾಗಲ್ಲ. ಸೊ ನನ್ನ ಪ್ರಕಾರ ಇದೇನು ತಪ್ಪು ಅಂತ ನನಗೆ ಅನಿಸ್ತಾ ಇಲ್ಲ. ಬಟ್ ಸುದೀಪ್ ಸರ್ ಹೇಳ್ತಿರೋದು ಅಂತಂದರೆ ನನಗೆ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅವನಿಗೆ ಸಿಗಬಾರ್ದು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಆಡಿದಾರಂತೆ. ಸೊ ಅದು ಯಾರು ಆಡಿದ್ದಾರೆ ಅನ್ನೋದು ಕಿಚ್ಚನ ಪಂಚಾಯತಿನಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನು ಒಂದು ಪಂಚಾಯತಿ ನೋಡಬೇಕು ಅಂತ ನನಗೆ ಅನಿಸುತ್ತೆ. ಸೊ ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ಈ 2-3 ವೀಕಿಂದ ಕಿಚ್ಚನ ಒಂದು ಚಪ್ಪಾಳೆ ಯಾರಿಗೂ ಕೊಟ್ಟಿರಲಿಲ್ಲ. ಸೊ ಈ ಒಂದು ವೀಕಲ್ಲಿ ಕಿಚ್ಚನ ಪಂಚಾಯಿತಿಯ ಒಂದು ಇದರಲ್ಲಿ ಕಿಚ್ಚನ ಚಪ್ಪಾಳೆ ಬಂದು ವಿನಯ್ ಅವರಿಗೆ ಸಿಕ್ಕಿದೆ ಅಂತೆ. ಸೊ ಲಾಸ್ಟ್ ಸುದೀಪ್ ಸರ್ ಒಂದು ವಾರ ಅಲ್ಲಿ ಕಿಚ್ಚನ ಪಂಚಾಯಿತಿಗೆ ಎಪಿಸೋಡ್ಗೆ ಬರಲಿಲ್ಲ. ಸೊ ಆ ಒಂದು ಮೇ ಬಿ ಆ ವೀಕ್ದು ಕೊಟ್ಟಿದ್ದಾರೆ ಅಂತ ಅನ್ಕೊಂತೀನಿ. ಯಾಕಂದರೆ ಆ ಒಂದು ವೀಕಲ್ಲಿ ಇವ್ರದ್ದು ವಿನಯ್ ಅವ್ರದ್ದು ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅಂದರೆ ತನಿಷಾ ಮತ್ತು ಸಂಗೀತ ಅವ್ರು ಕ್ಯಾಪ್ಟನ್ ಆಗಿದ್ರಲ್ಲ, ಸೊ ಆ ಒಂದು ವೀಕಲ್ಲಿ ವಿನಯ್ ಅವರ ಒಂದು ಪರ್ಫಾರ್ಮೆನ್ಸ್ ಸಿಕ್ಕಾಪಟ್ಟೆ ತುಂಬ ಚೆನ್ನಾಗಿತ್ತು. ಸೊ ಆ ವೀಕಲ್ಲಿ ಸುದೀಪ್ ಸರ್ ಬಂದಿರಲಿಲ್ಲ. ಆ ವೀಕ್ನ ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ, ಅಥವಾ ಈ ವೀಕ್ನ ಒಂದು ಕನ್ಸಿಡರ್ ಮಾಡಿ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ಇವತ್ತಿನ ಒಂದು ಎಪಿಸೋಡಲ್ಲಿ ಕಿಚ್ಚನ ಚಪ್ಪಾಳೆ ಬಂದ್ಬಿಟ್ಟು ವಿನಯ್ ಅವರಿಗೆ ಸಿಕ್ಕಿದೆ ಅಂತ ಹೇಳ್ಬೋದು. ಸೊ ಇನ್ನೊಂದು ಖುಷಿ ವಿಚಾರ ಏನು ಅಂತಂದರೆ, ಆ ಒಂದು ಕಿಚ್ಚನ ಪಂಚಾಯತಿಯ ಒಂದು ಇದರಲ್ಲಿ ಪ್ರತಾಪ್ ಅವ್ರು ಕಾಣಿಸ್ಕೊಂಡಿರೋದು. ಸೊ ಅವರ ಅಭಿಮಾನಿಗಳಿಗೆ ಖುಷಿಯಾಗಿರುತ್ತೆ ಅಂತ ಅನ್ಕೊಂತೀನಿ. ಸೊ ನೋಡೋಣ ಏನಾಗುತ್ತೆ ಅಂತ. ಈ ಒಂದು ಪಂಚಾಯತಿನಲ್ಲಿ ಪ್ರೈಸ್ ಮನಿನಲ್ಲಿ ತುಕಾಲಿ ಅವರಿಗೆ 20 ಲಕ್ಷ ಒಂದು ಪಾಯಿಂಟ್ ಸಿಕ್ಕಿತ್ತು. ಸೊ ಅದನ್ನೇನಾದರೂ ಬೇರೆಯವರಿಗೆ ಕೊಡಿಸೋವಂಥ ಒಂದು ನಿರ್ಧಾರ ಏನಾದರೂ ಮಾಡ್ತಾರಾ ಸುದೀಪ್ ಸರ್ ಅಂತ ನೋಡಬೇಕು. ಸೊ ನೋಡೋಣ ಏನಾಗುತ್ತೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಒಂದು ತಮಗೆ ಸಿಕ್ಕಂಥ ಒಂದು ಬೋರ್ಡ್ಗಳನ್ನ ಹಾಕೊಂಡು ಕೂತ್ಕೊಂಡಿದ್ದಾರೆ. ಸೊ ಮೇ ಬಿ ಅವ್ರನ್ನೇ ಕೇಳ್ಬೋದು, ನಿಮಗೆ ಹಾನೆಸ್ಟ್ ಆಗಿ ಹೇಳಿ, ನಿಮ್ಗೆ ಏನಾದರೂ ಈ ಒಂದು ಪ್ರೈಸ್ ಮನಿ ಒಂದು ಡಿಸರ್ವಿಂಗ್ ಇದ್ದೀರಾ ಅಂತ ಕೇಳಿದಾಗ ಮೇ ಬಿ ಅಲ್ಲಿ ಸ್ವಲ್ಪ ಕೆಲವೊಂದು ಬೋರ್ಡ್ಗಳು ಎಕ್ಸ್ಚೇಂಜ್ ಆದರೂ ಆಗ್ಬೋದು ಅಂತ ನಾನು ಅನ್ಕೊತೀನಿ. ಸೊ ನನಗನ್ಸ್ತಿರೋದು ತುಕಾಲಿ ಅವ್ರದ್ದು ಏನಾದರೂ ಎಕ್ಸ್ಚೇಂಜ್ ಆಗುತ್ತಾ ಅಂತ. ಸೊ ಯಾಕಂದರೆ ಅಲ್ಲಿ ಕಾರ್ತಿಕ್ ಅವರಿಗೆ ಮೇ ಬಿ 3.5 ಲಕ್ಷ ಏನೋ ಇದೆ, 3.5 7.5 ಅಂತ ಅನ್ಸುತ್ತೆ. ಸೊ ಇನ್ನೂ ಸ್ವಲ್ಪ ಅವರು ಜಾಸ್ತಿ ಡಿಸರ್ವಿಂಗ್ ನನ್ನ ಪ್ರಕಾರ ತೊಗೊಳಕ್ಕೆ ಹೋದರೆ ಸೊ ಅದು ಎಕ್ಸ್ಚೇಂಜ್ ಆಗ್ಬೋದು ನನ್ನ ಪ್ರಕಾರ ಕಾರ್ತಿಕ್ ಮತ್ತು ತುಕಾಲಿದು ಅಂತ ಅನ್ಕೊತೀನಿ. ನೋಡೋಣ ಏನಾಗುತ್ತೆ ಅಂತ ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.